ಈ ತರ ಟೈಗರ್ ಇಡಬೇಕು ಅಂತ ಜಮಾನ್ದಿಂದ ಆಸೆ. ಕಣ್ ಮುಚ್ಚಿದಾಗ ಟ್ರಯಮ್ ಟೈಗರೇ ಬೇಕು ಅನಿಸ್ತದೆ. ಕಣ್ ಬಿಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದಾಗ ಅಪ್ಪ YBX ಸಾಕು ಕಣಪ್ಪ. YBX ಸಾಕು ಅಂದ್ರೆ ಎಲ್ಲಾರ್ಗು ಈ YBX ಸಿಗ್ಬೇಕಲ್ಲ. YBX ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಎಕ್ಸ್ ಗಳಿಗಿಂತ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಿದ್ಗಿದ್ಯಾ ಜೋಪಾನ. ಏನ್ ಬ್ಯೂಟಿಫುಲ್ ಆಗಿದೆ ಗುರು ವ್ಯೂ ಇದು. ಇದ್ ನೋಡ್ ಸೂಪರ್ ಗಾಡಿ ಅಂದ್ರು ನೋಡ್ಲು ಇಲ್ಲ ಅದನ್ನ. AA09 ರೈಡರ್ ಕರ್ನಾಟಕದ ಮೈಸೂರಿನ ಗಾಡಿ ಓಡಿಸುವವನು. ಚೆಕ್ 1 2 3 ಕೇಳಿಸ್ತಾ ಇದೆಯಾ? ನನ್ಗೆ ಏನು ಕೇಳಲ್ಲ. ನೀವೇನು ತಿಂಗಳಿಗೊಂದೊಂದು ಗಾಡಿ ರೆಡಿ ಮಾಡಿಸ್ತೀರಾ ಇನ್ಮೇಲೆ? ಇಲ್ಲೇ ಐತಲ್ಲ. ನನಗೇನಾದ್ರೂ 1998 25 ವರ್ಷ ಆಗಿದ್ರೆ ಇದೇ ಗಾಡಿ ತಗೋತಾ ಇದೆ ಗುರು. ನನ್ನ ಕ್ಯಾರೆಕ್ಟರ್ಗೆ, ನನ್ನ ಪರ್ಸನಾಲಿಟಿಗೆ, ನನ್ನ ಮೈಂಡ್ ಸೆಟ್ಗೆ ಹೇಳಿ ಮಾಡಿಸ್ದಂಗಿದೆ ಇದು. ಕಲ್ಕಿ ಪಿಕ್ಚರ್ ನೋಡಿ ಹೋಗಿ. ಸರಿ ಆಯ್ತಪ್ಪ. ನನಗನ್ಸೋ ಪ್ರಕಾರ ಕರ್ನಾಟಕದಲ್ಲಿರುವಂತ ಮೋಸ್ಟ್ ಬ್ಯೂಟಿಫುಲ್ YBX ಇದೇ ಇರಬೇಕು. ಯಾವ್ದ್ರಿ ಇದು ಹೆಲ್ಮೆಟ್ ಸೈಜು? ಹೆಂಗೋ ಒಂದು ಸದ್ಯಕ್ಕೆ ಹಾಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನಿಮ್ಗೆ ಹೆಲ್ಮೆಟ್ ಇದ್ದ ಸೇಫ್ಟಿ ಅಲ್ಲ, ಹೆಲ್ಮೆಟ್ಗೆ ನಿಮ್ಮಿಂದ ಸೇಫ್ಟಿ ಬೇಕು ಇವಾಗ. ಮೂಕನಾಗಬೇಕು. ಎಂತ ಆಯ್ತು? ಆಲ್ ಫೈನ್. ಓಕೆ, ದಟ್ಸ್ ಅ ನೈಸ್ ಬೈಕ್ ಡೂಡ್. ನಾನು ಒಂದೇ ಒಂದು ಕೇಳೋ ಪ್ರಶ್ನೆ, ಕ್ಯಾಮ್ರಾ ಆನ್ ಆಗಿಲ್ಲ ಅಂದ್ರೆ ಎಷ್ಟು ಜನಕ್ಕೆ ಸಹಾಯ ಮಾಡ್ತಾರೆ? ನಾನು ಎಷ್ಟೋ ಜನಕ್ಕೆ ಊಟ ಹಾಕಿರೋದು, ಕೋಟಿ ಜನಕ್ಕೆ ಊಟ ಹಾಕಿದ್ವಿ ನಾನು. ಇವತ್ತು ಅಷ್ಟೇ ನನ್ನನ್ನು ನೀವು ತುಳಿಯೋಕ್ಕಾಗಲ್ಲ. ನಾನು ಸೂಪರ್ ಸ್ಟಾರ್ ಆಗಾಯ್ತು. ಅವಾಗಿನ ಕಾಲದಲ್ಲಿ ಯಮಹಾದವರೇನೆ ಈ ಗಾಡಿ 110 ಕಿಲೋಮೀಟರ್ಗಿಂತ ಜಾಸ್ತಿ ಹೋಗಲ್ಲ ಅಂತ ಕ್ಲೈಮ್ ಮಾಡಿದ್ರು. ಇದ್ ನೋಡಿದ್ರೆ ಈಸಿಯಾಗಿ 120 130 ಹೋಗ್ತಿದ್ಯಲ್ಲ ಗುರು. ಇದಲ್ಲ ಅದು 90s ಅಲ್ಲಿ RX ಅನ್ನೋದು ನಮ್ಮ ಭಾರತದಲ್ಲಿ ಯಾವ ರೇಂಜ್ಗೆ ರೂಲ್ ಮಾಡಿತ್ತು ಅಂದ್ರೆ, ಅದು ಬೇರೆ ಗಾಡಿಗಳಿಗೆ ಕೊಟ್ಟಿರುವಂತ ಹೊಡೆತಾನ ಇವತ್ತಿಗೂ ಅದು ಕೊಡ್ತಾ ಇರುವಂತ ಹೊಡೆತಾನ ಯಾರು ತಡ್ಕೊಳಕ್ ಆಗ್ತಿಲ್ಲ. ಆದ್ರೆ ಗವರ್ಮೆಂಟ್ ಅವರು ಎಮಿಷನ್ ನಾರ್ಮ್ಸ್ ಗಳನ್ನ ಚೇಂಜ್ ಮಾಡಿದ್ರು. ಏನು ಮಾಡಕ್ ಆಗಲ್ಲ, 2 ಸ್ಟ್ರೋಕ್ ಗಾಡಿಗಳನ್ನ ನಿಲ್ಸ್ಲೇಬೇಕಾಯ್ತು. ಈ ಗಾಡಿನ ತಗೊಳ್ಳೋದಕ್ಕೆ ರೀಸನ್ ಏನು ನಂದು ಮೇಜರ್ಲಿ ಅಂತಂದ್ರೆ, ಇದು ಫಸ್ಟ್ ಬ್ಯಾಚ್ ಅಂದ್ರೆ 1998 ಅಲ್ಲಿ ಬಂದ ಮೊದಲ ಯಮಹಾದ 4 ಸ್ಟ್ರೋಕ್ ಗಾಡಿ ನಮ್ಮ ದೇಶಕ್ಕೆ. ಆಲ್ಮೋಸ್ಟ್ ಜಾಪನೀಸ್ ಪಾರ್ಟ್ಸ್ ಗಳು ಇದ್ರಲ್ಲಿ ಯೂಸ್ ಆಗಿದೆ. 2 ಸ್ಟ್ರೋಕ್ ಗಾಡಿಗಳು ನಿಲ್ಲೋ ಟೈಮಲ್ಲಿ ಅವಾಗ RXZ ಇತ್ತು. ಸೇಮ್ RXZ ಡಿಸೈನ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಕೊಂಡು ಯಮಹಾದವರು ತಮ್ಮ ಮೊದಲ 4 ಸ್ಟ್ರೋಕ್ ಗಾಡಿನ ಭಾರತದಲ್ಲಿ ತಗೊಂಡ್ಬಂದ್ರು. ಏನಕ್ಕೆ ಎಲ್ರು ಬಾಯಿ ಬಿಟ್ಕೊಂಡು ನೋಡ್ತಾವ್ರೆ ಅನ್ಕೊಂಡೆ ಈ ಗಾಡಿನ. ನಾನೇ ನೋಡಿರ್ಲಿಲ್ಲ ಇದನ್ನ. ಇಷ್ಟು ವರ್ಷ ನನ್ನ ಜೀವನದಲ್ಲಿ ಏನು ರೈಡ್ ಮಾಡಿದೀನಿ, 2 ಸಲ ನಾನು YBX ನ ನೋಡಿರೋದು. ಒಂದು ದಸರಾ ಟೈಮಲ್ಲಿ RXZ ವಿಡಿಯೋ ಮಾಡ್ತಾ ಇದ್ದೆ, ಅದು YBX ಗುರು. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಯಾವ ಇಯರ್ ಮಾಡಲ್ಲ? ಸಕಲ ಆಯ್ತಲ್ವಾ ಗಾಡಿ. ಇದಾದ್ಮೇಲೆ ಅದ್ ಬಂದಿದ್ದು. ಇನ್ನೊಂದು ಇವತ್ತು KA09 ರೈಡರ್ ಅವರು ತಂದ್ಕೊಟ್ಟಾಗ ಏನ್ ಹೇಳೋದು ಗುರು ಈ ಗಾಡಿ ಬಗ್ಗೆ. ಅರ್ಧ ಗಂಟೆ ಆಯ್ತು ಇಲ್ಲಿ ತಂದು ನಿಲ್ಸಿ. ಅರ್ಧ ಗಂಟೆಯಿಂದ ಸುಮ್ನೆ ನೋಡ್ಕೊಂಡೇ ನಿಂತಿದ್ದೀನಿ. ಕೆಲಸ ಇಲ್ಲ ಅನ್ಕೊಂಬೇಡ. ಕೇರ್ ಆಫ್ ಕರುನಾಡು ಟಿ ಶರ್ಟ್ ಗಳನ್ನ ತಗೊಳ್ಳಿ. ಕತೆ ಹೊಡಿತೀಯ, ಒಂದು ಟೀ ಶರ್ಟ್ ಕೊಡ್ಸೋ ಯೋಗ್ಯತೆ ಇಲ್ಲ. ಜೊತೆಲಿದ್ದು ಒಂದು ಟೀ ಶರ್ಟ್ ಕೊಡ್ಸಲ್ಲ ಅಂದ್ರು. ಮರ್ಚೆಂಡೈಸಿಂಗ್ ಅಂತ ಬೇರೆ ಹೇಳೋದು. ಮರ್ಚೆಂಡೈಸಿಂಗ್ ಆದ್ಮೇಲೆ ಕಾಸು ಕೊಟ್ಟೆ ತಗೋಬೇಕು ನೀವು. ಟಿ ಶರ್ಟ್ ನ ಫ್ರೀ ಆಗಿ ಜೊತೆಲಿರೋರು ನೀವೇ ದುಡ್ಡು ಕೊಟ್ಟು ತಗೊಂಡು ಸಪೋರ್ಟ್ ಮಾಡಲ್ಲ ಅಂದ್ರೆ ಬೇರೆಯವ್ರು ಹೆಂಗ್ ಮಾಡ್ತಾರೆ? ಇರೋರಿಗೆ ನೀವು ಕೊಟ್ಟು ಪ್ರಮೋಷನ್ ಮಾಡಿ ಅಂತ ಹೇಳಿದ್ರೆ ನಾನು ಪ್ರಮೋಷನ್ ಮಾಡಿಸ್ತಾ ಇಲ್ಲ, ಅದು ನಿಮ್ಮ ಪ್ರೀತಿ ತೋರಿಸ್ಬೇಕು ನೀವು. ದುಡ್ಡಿರೋರೆಲ್ಲ ಗಾಡಿ ತಗೊಂಡು ರೆಡಿ ಮಾಡ್ಸಕ್ ಆಗಲ್ಲ. ಈ ತರ ಗಾಡಿ ನಿಲ್ಸಿದ ಮೇಲೂ ಮತ್ತೆ ತಿರುಗಿ ಬಂದು ನೋಡಿ ಇದನ್ನೇ ನೋಡ್ಕೊಂಡು ನಿಲ್ಬೇಕು ಅನ್ಸ್ಬೇಕು ಅಂದ್ರೆ ದುಡ್ಡಿಗಿಂತ ಜಾಸ್ತಿ ಟೇಸ್ಟ್ ಇರಬೇಕು. ಇಲ್ಲ ಚಾನ್ಸೇ ಇಲ್ಲ. 350cc ಒಳಗಡೆ 10 bhp ಗಿಂತ ಜಾಸ್ತಿ ಪ್ರೊಡ್ಯೂಸ್ ಮಾಡಿದಂತ ಫಸ್ಟ್ 4 ಸ್ಟ್ರೋಕ್ ಗಾಡಿ ಅಂದ್ರೆ ಯಮಹಾ YBX. ಈ ಇಂಜಿನ್ ಸ್ಪೆಷಾಲಿಟಿ ಏನಂತಂದ್ರೆ, ಎಷ್ಟೋ ರ್ಯಾಲಿಗಳನ್ನ ಇದು ಓಡ್ಸಾಕ್ಬಿಟ್ಟಿದೆ. 3 ಗಾಡಿಗೆ ಸೇಮ್ ಇಂಜಿನ್ ಶೇರ್ ಆಗಿದೆ 125cc ಲಿ. FZ ಅಂದ್ಬಿಟ್ಟ ನಾನು ಅದನ್ನ ಇನ್ನೊಂದ್ಸತಿ ಹೇಳ್ತೀನಿ. YD 125 ಎಂಟೈಸರ್, ಅದ್ ಬಿಟ್ರೆ ಫೇಸರ್ 125. 1998 ಇಂದ 2000 ತನಕ ಆಲ್ಮೋಸ್ಟ್ ಸೇಮ್ ಗಾಡಿ ಬಂದಿತ್ತು. 2000 ಅಲ್ಲಿ YBX AIS ಅಂತ ಲಾಂಚ್ ಮಾಡಿದ್ರು, ಅಂದ್ರೆ ಏರ್ ಇಂಡಕ್ಷನ್ ಸಿಸ್ಟಮ್ ಅಂತ. ಅದಾದ್ಮೇಲೆ 2003 ನಲ್ಲಿ ಹೊಸ ಗ್ರಾಫಿಕ್ಸ್ ನ ಯೂಸ್ ಮಾಡ್ಕೊಂಡು ಮತ್ತೆ YBX ನ ಲಾಂಚ್ ಮಾಡಿದ್ರು. ಇದರಲ್ಲಿ 123cc 4 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್ ಇದೆ, ಜೊತೆಗೆ 4 ಸ್ಪೀಡ್ ಗೇರ್ ಬಾಕ್ಸ್ ಇದೆ, 11 bhp ಇದೆ, ಆಲ್ಮೋಸ್ಟ್ 11 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇದರಲ್ಲಿ ಕಾರ್ಬೊರೇಟರ್ ಇರೋದು. KTM ಬರೋದಕ್ಕಿಂತ ಮುಂಚೆ ಜನ ಜಾಸ್ತಿ ಉಜ್ಜಾಡ್ತಾ ಇದ್ದಿದ್ದು ಯಮಹಾ ಗಾಡಿ ಇಂಜಿನ್ ಗಳನ್ನ. ಇವತ್ತಿಗೂ ಇಷ್ಟು ಸ್ಮೂತ್ ಆಗೋಡೋ ಒಳ್ಳೆ ಇಂಜಿನ್ ಇರೋ ಗಾಡಿ ಸಿಗಕ್ಕೆ ಮಚ್ಚೆ ಇರಬೇಕು. ನೀನೇನಾದ್ರೂ ನನಗ್ ಸಿಗ್ಲಿಲ್ಲ. ಅಲ್ಲಿ ಆ ಕಡೆ ವ್ಯೂ ಇತ್ತಲ್ಲ, ಅಲ್ಲಿ ಹೋಗೋಣ ಬನ್ನಿ. ಏನು ಸಾಹಸ ಮಾಡ್ತಾ ಇದೀವಿ ಇಲ್ಲಿ. ಬಿದ್ರೆ ಇಲ್ಲಿ ಗುಂಡಿ ಬಿದ್ದಾಯ್ತು. ಮೊದಲೇ ಜನ ಗುಂಡಿ ಒಳಿತೆಲ್ಲ ಕಾಯ್ತಾ ಕೂತವ್ರೆ. ಈ ರೀತಿ ಸುಮ್ಮನೆ ಏನೇನೋ ಅಪಪ್ರಚಾರಗಳು ಮಾಡ್ಕೊಂಡು ಆರೋಪಗಳು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಗಾಡಿ ನಂಬರು KA13J
1312 ಫ್ಯಾನ್ಸಿ ನಂಬರ್. ನಾನು ಅದಕ್ಕೆ 3ನೇ ಓನರು. ಗಾಡಿ ಟ್ರಾನ್ಸ್ಫರ್ ಆದ್ಮೇಲೆ ಮಾಡಿಫಿಕೇಶನ್ ಇಳಿಸಿದೀನಿ. ಸ್ಟಾಕ್ ಅಲ್ಲಿ ಗಾಡಿ ಈ ತರ ಯಾವ್ದೇ ಕಾರಣಕ್ಕೂ ಬರೋದಿಲ್ಲ. ನಾರ್ಮಲ್ ಕಮ್ಯೂಟರ್ ತರ, ನಾರ್ಮಲ್ ಡೈಲಿ ಯೂಸ್ ಬೈಕ್ ತರ ಬರ್ತಿತ್ತು. ಈ ಪಾರ್ಟ್ ನೀವೇ ನೋಡ್ತಾ ಇದ್ದೀರಾ, ಇದು ಅಪ್ಯಾಚ್. ಅದು ಇದ್ರದ್ದು ಒಳಗಡೆ ಗ್ರೂ ಸೈಜ್ ಬೇರೆ ಬರುತ್ತೆ. ಅದನ್ನ ಥ್ರೆಡಿಂಗ್ ಕಡಿಮೆ ಮಾಡಿಸಿ ಇದನ್ನ ಕೂರಿಸಿದೀನಿ. ಇದು ಒರಿಜಿನಲ್ YBX ತಾನೆ. ನಂಗೊಂದು ಅರ್ಥನೇ ಆಗ್ತಾ ಇಲ್ಲ. ಆದ್ರೆ ಇವರು ಇದನ್ನ ಒಂದು ಆಫ್ ರೋಡ್ ಗಾಡಿ ಟೈಪ್ ರೆಡಿ ಮಾಡಿಸ್ಕೊಂಡಿದ್ದಾರೆ. ಒಂದ್ ಸ್ವಲ್ಪ ಆಫ್ ರೋಡ್ ಮಾಡ್ಕೊಬತ್ತೀನಿ ರೀ. ಫೀಲ್ ಆಗಲ್ಲ ಈ ಗಾಡಿ ಆಫ್ ರೋಡ್ ಅಲ್ಲಿ. ಏನ್ ಇಷ್ಟು ಲೈಟ್ ವೇಟ್ ಐತಾ ಗಾಡಿ. ಈ ತರ ಮಾಡ್ಬೇಕಾದ್ರೆ ಒಂದ್ಸಲ ಬಿದೋದ್ರೆ ರೆಡಿ ಮಾಡ್ಸೋ ಕಾಸ್ಕಿದ್ 2 ಗಾಡಿ ಬರ್ತದೆ. ಕಾನ್ಫಿಡೆನ್ಸ್ ಯಾಕೆ ಬರಲ್ಲ ಅಂತಂದ್ರೆ ಏನೇ ಆದ್ರೂ ಹೆವಿ ಖರ್ಚಾಗುತ್ತೆ ಅನ್ನೋ ಅಂತ ಒಂದು ತಲೆ ಒಳಗೆ ಯಾವಾಗ್ಲೂ ಕುತ್ಕೊಬಿಡುತ್ತೆ ಅದು. ಈಗ ಇದನ್ನ ನೋಡಿದ್ರಲ್ಲ ಆಫ್ ರೋಡಿಂಗ್, ಅದ್ರಲ್ಲಿ ನೋಡಿ. ಈ ಗಾಡಿನ ಬಿಟ್ಬಿಟ್ಟು ಆ ಗಾಡಿ ನೋಡ್ಕೊಂಡು ನಿಂತಿದ್ದೀರಲ್ಲ. ಅವ್ರೊಂದು ಪಾಯಿಂಟ್ ಕೇಳಿದ್ರು, ಇದೇನು ಈ ಗಾಡೀಲಿ ಇದ್ಬೋದು ವಾರ್ನಿಂಗ್ ಲೈಟ್ ಎಲ್ಲ ಗೊತ್ತಾಯ್ತಲ್ಲ ಅಂತ. ಅದು ಬ್ಯಾಟ್ರಿ ತೆಗೆದು ಹಾಕಿದ್ರೆ ಎಲ್ಲ ಬರುತ್ತೆ. ಎಲ್ಲ ಕತೆಗಳು ಬೈ. ನಾ ಏನ್ ಹೇಳ್ದೆ ಹೇಳಿ, ನಮ್ದ್ರಲ್ಲಿ ಏನು ಗಾಡಿ ಓನರ್ ಯಾರೋ ಒಂದೇ. ನನ್ನ ಕೈಲಿ ನೀವು YBX ಕೊಟ್ಬಿಡೋಗಿ, ಅದ್ರ ಸೆನ್ಸರ್ ವಾರ್ನಿಂಗ್ ಬರ್ತದೆ 2 ದಿವಸದಲ್ಲಿ. ಗಾಡಿ ವಾಪಸ್ ನಿಮಗೆ ಬಂದ್ರೆ ಖುಷಿ ಪಡಿ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಈ ಗಾಡಿ ಬಗ್ಗೆ ಮಾತಾಡೋದಾದ್ರೆ ಸಸ್ಪೆನ್ಷನ್ ಫ್ರಂಟ್ ಬ್ಯಾಕ್ ಬೊಂಬಾಟಾಗಿ ರೆಡಿ ಮಾಡಿಸಿದ್ದಾರೆ. ಸಸ್ಪೆನ್ಷನ್ ಇಷ್ಟಿತ್ತು, ಇದರಲ್ಲಿ 6.5 ಇಂಚು ಜಾಸ್ತಿ ಆಗಿದೆ. ಗಾಡಿಲೇ ಬಂದಿದ್ದು ಒರಿಜಿನಲ್ ಸಸ್ಪೆನ್ಷನ್ಗೆ ಒಳಗಡೆ ಸ್ಪೇಸರ್ಗಳನ್ನ ಹಾಕಿ ಹೈಟ್ ಮಾಡಿದೀವಿ. ಒಂದು ಬ್ಯಾಶ್ ಪ್ಲೇಟ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂತೀರಾ ನೀವು. ಒಂದು ಸ್ಕಿಡ್ ಇಂದ ಮಾಡ್ಕೊಟ್ಬಿಡಿ. ಅವಾಗಿನ ಕಾಲದಲ್ಲಿ ಇದು 60 ರಿಂದ 65 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಇತ್ತು. ಇದರಲ್ಲಿ 12 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಇವತ್ತಿಗೂ ಕೂಡ ಈ ಗಾಡಿ 40 ರಿಂದ 45 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಈಗೂ ಉಂಟಾ? ಈಗೂ ಸಾಧ್ಯನಾ? ಇಲ್ಲೇ ಬರ್ದವ್ರು ನೋಡಿ, ನಿಮಗೆ ಗೊತ್ತಾಗ್ಲಿ 4 ಸ್ಟ್ರೋಕ್ ಅಂತ. ಬಡಿ ಮಕ್ಳ ನಿಮ್ಗೆ ಅರ್ಥ ಆಗಲ್ಲ. ಆಯಿಲ್ ಬೇಕಾ ಅಂತ ಕೇಳ್ತೀರಾ? ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಮುಂದೆ ಲೈಫ್ ನಡೆಸಬೇಕಂದ್ರೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಅದಕ್ಕೆ ಹೇಳೋದು ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅಂತ. ಇನ್ನ ಇದ್ರ ಸೀಟಿಂಗ್ ಪೊಸಿಷನ್ ಬಗ್ಗೆ ಹೇಳೋದಾದ್ರೆ ಫುಲ್ ಕಮಾಂಡಿಂಗ್ ಆಗಿದೆ. ಸೀಟ್ ಬೊಂಬಾಟ್ ಆಗಿದೆ. ಆರಾಮಾಗಿ ಲಾಂಗ್ ರೈಡ್ ಗೆಲ್ಲ ಎತ್ಕೊಂಡು ಹೋಗ್ಬೋದು. ಈ ಗಾಡಿನ ಲಡಾಖಿಗೆ ತಗೊಂಡೋಗಿ ಬಂದಿದ್ದಾರೆ. ಇದು ಏನು ಕೈ ಕೊಟ್ಟಿಲ್ವಂತೆ. ಒಂದೇ ₹1 ಪ್ರಾಬ್ಲಮ್ ಬಂದಿಲ್ಲ ಈ ಗಾಡಿಲಿ. ಇಲ್ಲಿ ಏನಾದ್ರು ಕಟ್ಕೊಂಡು ಆರಾಮಾಗಿ ಈಸಿಯಾಗಿ ಹೊಟ್ಟೋಗ್ಬೋದು. ಇಲ್ಲಿ ಕಟ್ಟಕ್ಕೆಲ್ ಸಿಗುತ್ತೆ ನಿಮಗೆ, ಅದು ಕಷ್ಟ. ಆಮೇಲೆ ಸೈಡ್ ಅಂತ ಹಾಕತಾರೆ. ಅವಾಗ TVS ವಿಕ್ಟರ್ ಅಲ್ಲಿ ಅವನೇ ಕೊಟ್ಬಿಡ್ತಾ ಇದ್ದ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತುಂಬಾ ಸಿಂಪಲ್ ಆಗಿದೆ ಗುರು. ಲೆಫ್ಟ್ ಅಲ್ಲಿ ಸ್ಪೀಡೋಮೀಟರ್ ಇದೆ, ರೈಟ್ ಅಲ್ಲಿ ಫ್ಯೂಯಲ್ ಗೇಜ್ ಇದೆ. ಇದರಲ್ಲಿ ಟ್ಯಾಕೋಮೀಟರ್ ಇಲ್ಲ. ಇದರಲ್ಲಿ ಇರುವಂತ ಎಂಜಿನ್ ಗೆ, ಗಾಡಿನಲ್ಲಿರುವಂತ ವೆಯ್ಟ್ ಗೆ ಪವರ್ ಕಮ್ಮಿ ಅಂತ ಯಾವ ಆಂಗಲ್ ಅಲ್ಲೂ ಫೀಲ್ ಆಗ್ತಾ ಇಲ್ಲ. ಫ್ರಂಟ್ ಬ್ಯಾಕ್ 2 ಕಡೆನೂ 18 ಇಂಚ್ ವೀಲ್ಗಳನ್ನ ಹಾಕಿದ್ದಾರೆ. 2 ಕಡೆನೂ ರಾಲ್ಕೋ ಸೆಮಿ ನಾಬ್ಲಿ ಟೈರ್ಗಳನ್ನ ಹಾಕಿದ್ದಾರೆ. ರಾಲ್ಕೋ ಟೈರ್ಸ್ ಒಂದು ನನಗೆ ಆಪ್ಷನ್ ಆಗಿ ಸಿಕ್ತು. ಅದು ಬಿಟ್ರೆ ಕಂಪ್ಲೀಟ್ ನಾಬಿ ಟೈರ್ಸ್ ಆಗಿ MRF ಟೈರ್ ಬರುತ್ತೆ. ಅದು ಹಾಕೋಬಿಟ್ರೆ ರೋಡ್ ಮೇಲೆ ಗಾಡಿನ ಓಡ್ಸಕ್ ಆಗೋದೇ ಇಲ್ಲ. ಈ ನಾಬಿ ಹಾಕ್ಬಿಟ್ಟೆ ಕುಣಿತಾ ಐತೆ ರೋಡ್ ಮೇಲೆ. ಮಾರ್ವೆಲ್ ಪದವಿ ಪೂರ್ವ ಕಾಲೇಜು ಅಲ್ಲಿ ಮಾರ್ವೆಲ್ PU ಕಾಲೇಜ್ ಇತ್ತು, ನೋಡಿದ್ರ? ಬ್ಲಾಕ್ ವಿಡೋ ಸಿಗ್ತಾಳ ಕೇಳಬೇಕಾಯ್ತು. ನೀವು ಮಾರ್ವೆಲ್ ಮೂವೀಸ್ ನೋಡೋದ್ವಾ? ಕಪ್ಪು ವಿಧವೆ ಇವಳೆ ಬ್ಲಾಕ್ ವಿಡೋ. ಸೂಪರ್. ಇಲ್ಲಿ ಆಫ್ ರೋಡ್ ಫೆಂಡರ್ನ ಹಾಕಿದ್ದಾರೆ. ಇದರಲ್ಲಿ ಏನ್ ಸ್ಟಾಕ್ ಮಡ್ಗಾಡಿ ಇತ್ತು ಅದನ್ನ ತೆಗೆದಾಕಿದ್ದಾರೆ. ಇದರಲ್ಲಿ ಟ್ಯಾಂಕ್ ಮೆಟಲ್ ಇದೆ, ಬೇರೆ ಪಾರ್ಟ್ಸ್ ಎಲ್ಲ ಫೈಬರ್ ಅಲ್ಲಿ ಹಾಕಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಒರಿಜಿನಲ್. ನನಗೆ ಬೇಡ, ಬೋರ್ ಆಯ್ತು ಇದು, ನಾನು ಸ್ಟಾಕಿಗೆ ಇಳಿಸ್ಬೇಕು ಗಾಡಿನ ಅಂತಂದ್ರೆ ಇಮಿಡಿಯೇಟ್ ಆಗಿ ಸ್ಟಾಕಿಗೆ ಇಳಿಸ್ಬೋದು. ಹೀಟೆಡ್ ಸೀಟ್ ಇದೆ, ಹೀಟೆಡ್ ಗ್ರಿಪ್ ಇದೆ, ಕೈ ಕುಂಡಿ ಬಿಸಿ ಆಯ್ತದೆ. ನಾವಾದ್ರೆ ನಾರ್ಮಲ್ ಗಾಡಿಗಳು ತಗೊಂಡ್ರೆ ಏನ್ ಮಾಡ್ತೀವಿ, ಈ ತರ ಬಿಸಿಲಲ್ಲಿ ನಿಲ್ಸ್ತೀವಿ, ಅದೇ ಆಟೋಮೆಟಿಕ್ ಆಗಿ ಹೀಟ್ ಆಗಿರ್ತದೆ. ನಾವು ಮಿಡಲ್ ಕ್ಲಾಸ್ ಜನಕ್ಕೆ ಹೀಟ್ ಆಗಿರೋ ಸೀಟ್ ಮೇಲೆ ಕೂತು ಅಭ್ಯಾಸ ಅಲ್ವಾ. ಸೊ ಮಿಡಲ್ ಕ್ಲಾಸ್ ಜನ ಈ ತರ ದೊಡ್ಡ ಗಾಡಿ ತಗೊಂಡಾಗ ಅದು ಫೀಲಿಂಗ್ ಬರ್ಲಿ ಅಂತ ಹೀಟೆಡ್ ಸೀಟ್ಗಳು ಹಾಕ್ಸ್ಕೊತೀವಿ. ಪ್ಲಾಟ್ಸ್ ಫಾರ್ ಸೇಲ್ ಅಂತ ಹೋಗೋಣ. ಗಾಡಿ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಸಯ್ಯ. ಆರ್ಡರ್ ಹಾಕಿದ್ದೀನಿ, ಗೊತ್ತಾಯಿಲ್ಲ. ಅದ್ರಲ್ಲಿ ಇರೋದು ಬ್ರೆಂಬೋ ಸ್ಟೈಲಮ್ಮ ಕ್ಯಾಲಿಪರ್ಸು ಏನೋ ಹೇಳಿದ್ರು. ಬ್ರೆಂಬೋ ಸೆರಾಮಿಕ್ ಏನೋ ಅಂತಾರಲ್ಲ ಅದಕ್ಕೆ. ಫುಲ್ಲು ಬ್ರೆಂಬೋ ಫುಲ್ಲಿ ಏನದು ಸಿಂಟರ್ಡ್ ಫುಲ್ಲಿ ಸಿಂಟರ್ಡ್ ಬ್ರೇಕ್, ಬ್ರೆಂಬೋ ಸಿಂಟರ್ಡ್ ಬ್ರೇಕ್ ಪ್ಯಾಡ್ ಇದ್ರಲ್ಲ ಅದ್ರ. ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಬೇಕು. ಫ್ರಂಟ್ ಬ್ರೆಂಬೋ 17,000 ಫ್ರಂಟ್ 2ಕ್ಕೆ 17,000 ಇದೆಯಾ ಬ್ರೆಂಬೋ ಬ್ರೇಕ್ಗೆ. ಹಿಂದೆ ಮುಂದೆ ಎಲ್ಲ ಸೇರಿ 7,000 ಡೌನ್ ಪೇಮೆಂಟ್ ಮಾಡೋದು ನೋಡಿ. ಈಗಲೂ ಕಾಲ ಮಿಂಚಲ್ಲ ನೋಡು, ಗಾಡಿ ಮಾರೋದು ಒಂದು ಸೈಡ್ ಬರ್ತದೆ. ನೀನು ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲೇ ಒಡೆ. ಅವಾಗಿನ ಟೈಮಲ್ಲೆಲ್ಲ ಕಾಲೇಜಲ್ಲಿ ಹಳೆ ಗಾಡಿಗಳನ್ನ ಯಾರ್ಯಾರು ಎತ್ಕೊಂಡ್ ಬರ್ತಾ ಇದ್ರು, ಅವ್ರ ಕಡೆ ನಾನು ನೋಡ್ತಾನೂ ಇರ್ಲಿಲ್ಲ. ನನ್ನ ಮೆಂಟಾಲಿಟಿ ಏನು ಅಂದ್ರೆ, ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ R15 ಅಲ್ಲಿ ಹೋಗ್ಬೇಕು, ಡ್ಯೂಕಲ್ಲಿ ಹೋಗ್ಬೇಕು, ಅಥವಾ ರಾಯಲ್ ಎನ್ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ. ಯಾವಾಗ ನಾನು ಬೆಳೀತಾ ಹೋದೆ, ನನ್ನ ಬುದ್ಧಿ ಬಲಿತಾ ಹೋಯ್ತು, ಗಾಡಿಗಳ ವ್ಯಾಲ್ಯೂ ಗೊತ್ತಾಗ್ತಾ ಹೋಯ್ತು. ಇವತ್ತು ಅನಿಸ್ತಿದೆ ಸುಮ್ನೆ ಅವಾಗ ಡ್ಯೂಕ್ 200 ಇಟ್ಕೊಂಡು ಕಾಲೇಜಲ್ಲಿ ಹವಾ ಮಾಡೋ ಬದಲು ಈ ತರದ ಒಂದು YBX ಅಥವಾ ಒಂದು RX ಅಥವಾ ಒಂದು CBZ ನ ತಗೊಂಡು ಹವಾ ಮಾಡ್ಬೋದಿತ್ತು. ಈ ಒಂದು ಗಾಡಿ ತಗೊಳ್ಳೋ ಬದಲು ಇಂಥ 10 ಗಾಡಿ ರೆಡಿ ಮಾಡಿಸ್ಕೋಬೋದಿತ್ತು, ಇನ್ನೂ ಜಾಸ್ತಿ ಮಾಡಿಸ್ಬೋದಿತ್ತು. ಒಂದು ಕೆಲಸ ಮಾಡಿ, ಹಿಂಗೆ ಉಕ್ಕೊಳ್ಳಿ. ಹೆಂಗೆ ಮೇಕ್ ಎತ್ಬಿಟ್ಟು ಹಿಂಗೆ ಉಕ್ಕೊಳ್ಳಿ.
ನಮ್ಮಕ್ಕೆ ಬೀಳ್ತದೆ. ಸದ್ಯ ಅರ್ಥ ಆಯ್ತಲ್ಲ. ಇವಾಗ ಎಲ್ಲ R15 MT15 ಅಲ್ಲಿರೋ ಎಂಜಿನ್ ಗಳನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಅದ್ರ ಬೇರ್ ಬಂದಿರೋದೇ ಇದರಿಂದ ಗುರು. ನಿಜ ಹೇಳ್ಬೇಕು ಅಂದ್ರೆ ನಾವಿವಾಗ ಗಾಡಿಗಳನ್ನ ಇಟ್ಕೊಂಡು ಏನ್ ಶೋಕಿ ಹೊಡಿತಾ ಇದೀವಿ, ಎಷ್ಟು ಮಜಾ ತಗೋತಾ ಇದೀವಿ. ಇದಕ್ಕಿಂತ ಡಬಲ್ ಮಜಾ, ಡಬಲ್ ಶೋಕಿನ ನಮ್ಮ ಅಪ್ಪನ ಕಾಲದವರು ತಾತನ ಕಾಲದವ್ರು ನೋಡ್ಬಿಟ್ಟಿದ್ದಾರೆ. ಇದು ಕಾಸ್ಟ್ಲಿ ಗಾಡಿ ಆಗಿರ್ಬೋದು, ಬಟ್ ಆ ಗಾಡಿ ಈ ಗಾಡಿ ಎರಡು ಮಾಡೋ ಕೆಲಸ ಒಂದೇ. ಆ ಗಾಡಿ ಈ ಗಾಡಿ ಓಡಿಸೋ ಎಲ್ಲಾ ರೈಡರು ಒಂದೇನೆ. ಯಾರು ಪ್ರೀತಿಯಿಂದ ಅವನ ಗಾಡಿನ ಓಡಿಸ್ತಾನೆ ಅವನೇ ರೈಡರು. ಅದರಲ್ಲಿ ದೊಡ್ಡ ರೈಡರು, ಚಿಕ್ಕ ರೈಡರು, ದೊಡ್ಡ ಮೋಟೋ ವ್ಲಾಗರು, ಚಿಕ್ಕ ಮೋಟೋ ಯಾವುದು ಇಲ್ಲ. ಬರ್ತಾನೆ ಫೀಲ್ಡ್ಗೆ, ಒಬ್ಬನ್ ಮೀರ್ದವನ್ ಒಬ್ಬ ಇರ್ತಾನೆ. ಈ ರಿಯಾಲಿಟಿ ಗೊತ್ತಿರ್ಬೇಕಲ್ಲ. ಏನ್ ಎಲಿಪ್ಯಾಡ್ ಅಲ್ಲಿ ನಿಲ್ಸ್ಬಿಟ್ರಿ? ಸಿನ್ಸ್ 1998 ಗಾಡಿನ ಓಡಿಸ್ತಾ ಇದ್ರೆ ಯಾವ್ದೋ ಹಳೆ ಫಿಲಂ ಹೀರೋ ತರ ಫೀಲ್ ಆಗದ್ ಗುರು. ಏನ್ ಗುರು ಸೈಕಲ್ ಗುರು. ಇದು ಎಂತ 30 ಲಕ್ಷದ ಗಾಡಿ ತಗೊಂಡ್ರು ನಿಮ್ಗೆ ಈ ತರ ಮಜಾ ಸಿಗೋದಿಲ್ಲ. ಇಷ್ಟು ವರ್ಷದಲ್ಲಿ ನಾನು ಎಷ್ಟೊಂದು ಗಾಡಿಗಳನ್ನ ಓಡಿಸಿದೀನಿ, ಎಷ್ಟೊಂದು ಗಾಡಿಗಳನ್ನ ತಗೊಂಡಿದೀನಿ. ನನಗೆ ಇದ್ರಲ್ಲಿ ಒಂದ್ ಅರ್ಥ ಆಗಿದ್ದೇನು ಅಂದ್ರೆ, ದೊಡ್ಡ ಗಾಡಿನ ಇಟ್ಟವನು ದೊಡ್ಡ ಮನುಷ್ಯ ಅಲ್ಲ, ಚಿಕ್ಕ ಗಾಡಿ ಇಟ್ಟಿರೋನ್ಗೂ ರೆಸ್ಪೆಕ್ಟ್ ಕೊಡುವಂತ ದೊಡ್ಡ ಮನ್ಸಿರೋನು ದೊಡ್ಡ ಮನುಷ್ಯ. ಈ ಗಾಡಿ ಏನಿದೆಯಲ್ಲ ಒಂದು ಜಮಾನದಲ್ಲಿ. ನೀವು ಚೈಲ್ಡ್ ಯೂಟ್ಯೂಬರ್ ಅಲ್ವಾ? ಹೌದಪ್ಪ, ನಿಮ್ಮ ಅಪ್ಪ ಓಡಿಸ್ತಿದ್ದಂತ ಗಾಡಿ ಮಡಗಿದ್ದೀನಲ್ಲ, ಅದಕ್ಕೆ ನಾನು ಚೈಲ್ಡ್ ಯೂಟ್ಯೂಬರ್. ನೆಕ್ಸ್ಟ್ ಮದ್ವೆ ಇನ್ವಿಟೇಷನ್ ಅಲ್ಲಿ ನಾವು ಬುಕ್ ಪ್ರಿಂಟ್ ಹಾಕ್ಸ್ಬೇಕು, ಕಾರ್ಡ್ ಅಲ್ಲ. LLB, ಆಕ್ಟರ್, ಯೂಟ್ಯೂಬರ್, ಮೋಟೋ ವ್ಲಾಗರ್ ಎಲ್ಲ ಹಾಕ್ಬೇಕಾಯ್ತದೆ. ಯಾವಾಗ ಯಾರೋ ಒಬ್ಬ ದೊಡ್ಡವನು ನಾನು ಮಾಡಿರೋ ತಪ್ಪು ಅಂತ ತಪ್ಪೊಪ್ಕೊಂಡ್ಬಿಟ್ಟು ಅದು ಜನಕ್ಕೆ ದೊಡ್ಡದಾಗಿ ಕಾಣ್ತಿದೆ. ಇವ್ರು 5 ವರ್ಷದಿಂದ ಎಲ್ರಿಗೂ ಬೆಟ್ಟಿಂಗ್ ಆಪ್ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇರೋದು ಜನಕ್ಕೆ ಕಾಣ್ತಿಲ್ಲ. ವೈರಲ್ ಆದಾಗ ಮೆಸೇಜ್ ಹಾಕ್ದೆ, ಗೆದ್ಬಿಟ್ಟೆ ಕಣಯ್ಯ ನೀನು ಅಂತ. ಅವ್ರು ಯಾವತ್ತೋ ಗೆದ್ಬಿಟ್ಟವ್ರೆ, ಅವ್ರಿಗೆ ಗೊತ್ತಿರ್ಲಿಲ್ಲ. ಸ್ವಲ್ಪ ದಿನಗಳ ಹಿಂದೆ ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆಪ್ ಅಂತ ಹೇಳಿ ಒಂದು ಬ್ಯಾನರ್ ಹಿಡ್ಕೊಂಡು ಇಡೀ ಊರ್ ಗಲ್ಗಲ್ಲಿ ಸುತ್ತಿದ್ದಾಗ ಕೆಲವೊಂದಷ್ಟು ಜನ ನನ್ನನ್ನ ಆಡ್ಕೊಂಡ್ರು. ಅಲ್ಲ ಗುರು, ಇವನು ಒಬ್ಬನಿಂದ ಏನ್ ಸಾಧನೆ ಮಾಡಕ್ಕಾಗತ್ತೆ ಅಂತ. ಇಷ್ಟ್ರಿ ತೆಗೆದು ನೋಡಿ, ಸಮಾಜದಲ್ಲಿ ಏನಾದ್ರೂ ಒಂದು ಬದಲಾವಣೆ ಆಗಿದೆ ಅಂತಂದ್ರೆ ಅದು ಯಾವತ್ತೂ ಒಬ್ಬನಿಂದ ಸಾಧ್ಯ ಆಗಿಲ್ಲ. ಇದು ಕೂಡ ನನ್ನಿಂದನೇ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲ್ಲ. ಎಲ್ಲರೂ ಕೂಡ ಕೈ ಜೋಡಿಸಿದ ಫಲ ಇವತ್ತು ಜನ ಯಾರಾದ್ರೂ ಬೆಟ್ಟಿಂಗ್ ಆಪ್ ನ ಪ್ರಮೋಷನ್ ಮಾಡ್ತಾ ಇದ್ರೆ, ಅದೆಂತ ದೊಡ್ಡ ವ್ಯಕ್ತಿ ಆದ್ರೂ ಅವ್ರಿಗೂ ಕಮೆಂಟ್ ಮಾಡಿ ಹೇಳ್ತಾ ಇದಾರೆ, ನೀನು ಮಾಡ್ತಾ ಇರೋದು ತಪ್ಪು ಅಂತ. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟೋಗೋಣ ಕಂಡ್ರು, ತಲೆ ಕೆಟ್ಟೋಗಿ. ಇದೇನಿದು ಸೀಟ್ ಎಲ್ಲ ತೂತ ಹೊಡೆದ್ ಬಿಟ್ಟಿದ್ದೀರಾ? ಓಹೋ, ಲಾಕು ಇಲ್ಲ ಐತೆ. ನಿಮ್ಮಂತವ್ರು ಯಾರಾದ್ರೂ ಹಿಂದೆ ಕೂತ್ರೆ ಸೇಫ್ಟಿಗೆ ಎಕ್ಸ್ಟ್ರಾ ತೂತ್ ಕೊಟ್ಟವ್ರೆ. ಇರೋದನ್ನೇ ಉಪಯೋಗಿಸ್ಕೊಬಿಟ್ರೆ ಆಮೇಲೆ ಮುಂದೆ ಕೂತಿರೋ ಬಂದ್ಬಿಟ್ಟಿದ್ದೀರಾ? ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು